ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮೆಟ್ರೋ ಕಾಮಗಾರಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ದುರಂತ ಸಂಭವಿಸಿರುವಂತದ್ದು ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ನಮ್ಮ ಮೆಟ್ರೋ ಎಡವಟ್ಟು ಬಟಾಬೈಲಾಗಿದೆ. ಮೆಟ್ರೋ ಕಾಮಗಾರಿ ಎಡವಟ್ಟಿಗೆ ಆಟೋ ಚಾಲಕ ಬಲಿಯಾಗಿರುವಂತದ್ದು ಕಾಸಿಂ ಸಾಬ್ ಮೃತ ದುರ್ದೈವಿ. ಕೋಗಿಲು ಕ್ರಾಸ್ ಬಳಿ ನಡೆದಿರುವಂತಹ ಭೀಕರ ದುರಂತ. ಲಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದ ವೈಡಕ್ಟ್ ಉರುಳಿ ಭೀಕರ ಅವಘಡ ಸಂಭವಿಸಿದೆ. ತಡರಾತ್ರಿ 12 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದಾಗಿದ್ದು, ಟ್ರ್ಯಾಕ್ಟರ್ಗೆ ಹಾಕುವ ಬೃಹದಾಕಾರದ ತಡೆಗೋಡೆ ಉರುಳಿ ದುರಂತ ಸಂಭವಿಸಿದೆ. ಕೋಗಿಲು ಕ್ರಾಸ್ನಲ್ಲಿ ನಡೆದಿರುವ ಘಟನೆ ಏರ್ಪೋರ್ಟ್ ಮಾರ್ಗದ ಕಾಮಗಾರಿಗಾಗಿ 18 ಚಕ್ರದ ದೊಡ್ಡ ಲಾರಿಯಲ್ಲಿ ವೈಡಕ್ಟ್ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಕೋಗಿಲು ಕ್ರಾಸ್ನಲ್ಲಿ ತಿರುವು ವೇಳೆ ಲಾರಿಯೇ ತುಂಡಾಗಿದೆ. ಪರಿಣಾಮ ನೆಲಕ್ಕುರುಳಿರೋ ಬೃಹತ್ ವಯಾಡಕ್ಟ್. ಅದೇ ವೇಳೆ ಲಾರಿ ಪಕ್ಕದಲ್ಲಿ ಇದ್ದ ಆಟೋದಲ್ಲಿ ಇದ್ದ ಪ್ಯಾಸೆಂಜರ್ ಲಾರಿ ಕಂಡ ತಕ್ಷಣ ಇಳಿದಿದ್ದಾರೆ. ಆದರೆ ಆಟೋ ಚಾಲಕ ಇಳಿಯುವಷ್ಟರಲ್ಲಿ ಉರುಳಿರೋ ವೈಡಕ್ಟ್ ಪರಿಣಾಮ ಸ್ಥಳದಲ್ಲಿ ಆಟೋ ನಜ್ಜುಗುಜ್ಜಾಗಿ ಚಾಲಕ ಸಾವನ್ನಪ್ಪಿದ್ದಾನೆ. ರಸ್ತೆ ಬ್ಲಾಕ್ ಮಾಡದೆ ಸೆಕ್ಯೂರಿಟಿ ವಾಹನ ಇಲ್ಲದೆ ಬಂದ ಕಾರಣ ಆಗಿರುವ ಅನಾಹುತ ಇದಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.